ಗುಡ್ ಮಾರ್ನಿಂಗ್. ಸೊ ಇವತ್ತು ಸೆಕೆಂಡ್ ಡೇ ಇನ್ ಹೆಬ್ರಿ. ಸೊ ಸಾಯಿ ಆ್ಯಕ್ಚುಲಿ ಬೇಗ ಎದ್ದು ಟೀ ಎಲ್ಲ ಮಾಡಿ ಆ್ಯಕ್ಚುಲಿ ಒಂದು ಸ್ವಲ್ಪ ವರ್ಕ್ ಇದೆ ಅಂತ ಹೋದ. ಸೊ ನನಗೆ ಆ್ಯಕ್ಚುಲಿ ಇನ್ನೊಂದು ರೂಟ್ ಕೊಟ್ಟ, ಇಲ್ಲಿಂದ ಒಂದು ರೌಂಡ್ ಒಂಥರ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋ ಥರ. ಸೊ ಅದಕ್ಕೆ ಒಂದು ಒಳ್ಳೆ ಬ್ರಿಡ್ಜ್ ಇದೆ ಅನಿಸುತ್ತೆ, ಅದು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದ. ಸೊ ಅವ್ನಿಗೆ ಆ್ಯಕ್ಚುಲಿ ಕೆಲಸ ಇದೆ, ಎಲ್ಲಾದರೂ ನಾವಿಬ್ಬರು ಒಟ್ಟಿಗೆ ಹೋಗೋಣ ಅಂತಿದ್ವಿ ಫಸ್ಟಿಗೆ. ಎನಿವೆ ಈಗ ಅರೌಂಡ್ 9:30 ಆಯಿತು ಅನಿಸುತ್ತೆ. ಸ್ವಲ್ಪ ಬಿಸಿಲಿದೆ, ಬಟ್ ಫಾರ್ ಶ್ಯೂರ್ ಇನ್ನು ಸ್ವಲ್ಪ ಹೊತ್ತಲ್ಲಿ ಮಳೆ ಸ್ಟಾರ್ಟ್ ಆಗುತ್ತೆ. ಎಲ್ಲ ಒದ್ದೆನೇ ಇದೆ ನಿನ್ನೆ ರೈಡಿಂದ. ಇವನು ಗ್ಲೌಸ್ ಬೇರೆ, ಇದು ಗ್ಲೌಸು ಆಲ್ಮೋಸ್ಟ್ ಹೋಯಿತು. ಆ್ಯಕ್ಚುಲಿ ಸಖತ್ ಒಳ್ಳೆ ಗ್ಲೌಸ್ ಇದು. ಇನ್ನು ಆಲ್ಮೋಸ್ಟು 3-4 ಇಯರ್ಸ್ ಬಂತು ಅನಿಸುತ್ತೆ, ಸ್ವಲ್ಪ ಹೋಗಿದೆ. ಸೊ ಮೋಸ್ಟ್ಲಿ ರೈನಾಕ್ಸಿದ್ದು ಇನ್ನೊಂದು 2 ಆಪ್ಷನ್ ಇದೆ, ನಾನು ಅದನ್ನೇ ತಗೋತೀನಿ ಅನಿಸುತ್ತೆ ಮೋಸ್ಟ್ಲಿ. ನೋಡಿದ್ದೆ ನಿನ್ನೆ. ಫ್ರಂಟ್ ಸಡನ್ನು ಜಾರತ್ತೆ, ಅದು ಆ ಮಣ್ಣು ಗೊತ್ತೇ ಆಗಲ್ಲ ಆ್ಯಕ್ಚುಲಿ. ಓಕೆ, ನೀರು ಬೇರೆ ಇದೆ, ಫೋಟೋ ತೆಗಿಯುವ. ಆ್ಯಕ್ಚುಲಿ ಇದು ಏನಕ್ಕೆ ಬಿಲ್ಡ್ ಮಾಡಿದ್ದಾರೆ, ಇದರ ಪರ್ಪಸ್ ಇಲ್ಲ ಏನು ಗೊತ್ತಿಲ್ಲ. ದಿಸ್ ಇಸ್ ನೈಸ್. ಸಾಕದಿದೆ ಜಾಗ, ಒಂಥರ ಡಿಫ್ರೆಂಟ್ ಆಗಿದೆ. ಬ್ಯೂಟಿಫುಲ್, ಒಂಥರ ಸ್ಕೇರಿ ಇದೆ, ಬಟ್ ನೈಸ್. ರೈಡ್ ಮಾಡೋಕ್ಕೂ ಖುಷಿ ಆಗುತ್ತೆ ಇದರಲ್ಲಿ. ಎಕ್ಸೈಟಿಂಗ್, ಸಖತ್ ದೊಡ್ಡದಿದೆ ಆ್ಯಕ್ಚುಲಿ. ನಾನು ಎಷ್ಟು ದೊಡ್ಡದಿದೆ ಅಂದ್ಕೊಂಡಿರಲಿಲ್ಲ. ಇದ್ರ ಪರ್ಪಸ್ ಗೊತ್ತಿಲ್ಲ, ಏನಕ್ಕೆ ಬಿಲ್ಡ್ ಮಾಡಿದ್ದಾರೆ ಅಂತ. ನೈಸ್ ತೋಟ ಎಲ್ಲ ಇದೆ.
ತುಂಬ ಟೈಮ್ ಹಿಂದ್ಗಡೆ ಆ್ಯಕ್ಚುಲಿ ಒಂದು ಸಲ ಮೆಟ್ಕಾಲ್ಗುಡ್ಡೆ ಬಂದಿದ್ದೆ, ನೆನಪಿದೆಯಾ ಗೊತ್ತಿಲ್ಲ ಯಾರಿಗೆಲ್ಲ, ಅಲ್ಲಿ ಕಾಣ್ತಾ ಇದೆ. ಸುಮ್ಮನೆ ಇಲ್ಲೇ ಪಾಸ್ ಆಗ್ತಿದ್ದೆ, ಸೊ ಒಂದು ಸಲ ಹೋಗಿ ಬರ್ತೀನಿ. ಹಲೋ, ಹಾಂ ಹಲೋ. ಮೆಟ್ಕಾಲ್ಗುಡ್ಡ ಈ ಥರ ಒಂದಿಲ್ಲ, MTC ಒಂದು ಅದು ಪೂರ ಒಂದು ಉಂಟು. ಇಜ್ಜಿ ಏರ್ ಬಾ ಅಬ್ಬಾ. ಅಮೇಝಿಂಗ್. ನಾವೊಂದು 2 ಟರ್ನ್ ಹಿಂದ್ಗಡೆನೇ ಆ್ಯಕ್ಚುಲಿ ವಾಪಸ್ ಹೋಗೋಗಿತ್ತು, ಅದು ಸಖತ್ ಕಿರಿಕಿತ್ತು. ಬಟ್ ಎಲ್ಲಿ ಯಾರು ಸ್ಟಕ್ ಆಗ್ತಿದ್ರೆ ನಾನು ಸ್ಟಕ್ ಆಗ್ತಿದ್ದೆ ಎಲ್ಲೇ ಒಬ್ಬನೇ. ಇನ್ನೊಂದು ಯಾರೋ ಬರೋ ಕಾಯ್ಬೇಕಿತ್ತು. ಬಟ್ ಸೀದಾ ವ್ಯೂ ಸಕ್ಕ ಚೆನ್ನಾಗಿದೆ. ಓಕೆ, ಮೆಟ್ಕಾಲ್ಗುಡ್ಡ ಆಯಿತು. ಮಳೆ ಬರುತ್ತೆ ಅಂದ್ಕೊಂಡೆ, ಬಂದಿಲ್ಲ. ಸೊ ಇಲ್ಲಿಂದ ಒಂದು ಫಾಲ್ಸ್ ವ್ಯೂ ಪಾಯಿಂಟ್ ಸಿಗುತ್ತೆ ಅಂತ ಹೇಳಿ. ಹೋಣ ಒಂದು ವ್ಯೂ ಪಾಯಿಂಟ್ ತೋರ್ಸಕ್ಕೆ ಎಷ್ಟು ಜನ ನೋಡು. ಇಲ್ಲೇ ಊರವ್ರಂತೆ. ಹಾಂ, ಯಾವುದು AnnyArun ಅಂತ? ಓ ಹೌದಾ, ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಚಾನಲ್ AnnyArun ಅಂತೇಳಿ. ಹಾಂ, ಒಂದು ವಿಡಿಯೋ ಮಾಡ್ತೇವೆ ಅವಳ. ಸೊ ನಾ ಇಲ್ಲಿ ಫಾಲ್ಸ್ ಹತ್ರ ವ್ಯೂ ಪಾಯಿಂಟ್ ಹತ್ರ ಬಂದಿದ್ದೆ. ಸೊ ಏನು ರೋಡ್ ಗೊತ್ತಾಗ್ತಾ ಇರಲಿಲ್ಲ. ಸೊ ಒಂದು ಗ್ರೂಪ್ ಸಿಕ್ತು. ವಿಡಿಯೋ ಬಂತಲ್ಲ. ಥ್ಯಾಂಕ್ ಯು ಸೋ ಮಚ್. ನಿಮ್ದು ಗ್ರೂಪ್ ಏನಾರು ಹೆಸರು ಇದೆಯಾ ಅಥವಾ ಹೀಗೆ ಎಲ್ಲ ಫ್ರೆಂಡ್ಸ್? ಕಾಲೇಜಾ? VVIP? ನಮಸ್ತೆ. ಇವರು ಹುಡುಗರು ಆ್ಯಕ್ಚುಲಿ ಅವ್ರು ಹೇಳಿದ್ರು ಇಲ್ಲಿ ಹೋಗಿ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ಅಂತ. ಸೊ ನಾನು ಇಲ್ಲಿ ಬಂದೆ. ಇಲ್ಲಿ ಬಂದರೆ ಒಂಥರ ವ್ಯೂ ಎಷ್ಟು ಚೆನ್ನಾಗಿದೆ ಅಂದರೆ ಅವರು ಸಖತ್ತು
ಅವ್ರು ಹೇಳಿದ್ರು ಇಲ್ಲಿದು ಹೇಗೆಲ್ಲ ಕರೆಂಟ್ ಜನ್ರೇಟ್ ಆಗುತ್ತೆ ಅಂತ. ನೈಸ್. ಸೂಪರ್ ಇದೆ ವ್ಯೂ. ಸೊ ಅಲ್ಲಿ ಬರ್ತಾ ಇರೋದು ಕೊಂಚ ಲೀಕೇಜ್ ಆಗಿರೋ ನೀರು, ಮತ್ತು ಇಲ್ಲಿಂದ ಕರೆಂಟ್ ಜನ್ರೇಟ್ ಆಗುತ್ತೆ. ಅದೆಲ್ಲ ನೀರು ಇಲ್ಲಿ ಬಂದು ಇಲ್ಲಿಂದ ಪುನಃ ಆ ಕಡೆ ಎಲ್ಲ ಹೋಗುತ್ತೆ ಅಂತ ಹೇಳಿ ಬಾಗಿಮನೆ ಹತ್ರ ಹೋಗಿ ಅಲ್ಲಿಂದ ಪುನಃ ಇನ್ನೊಂದು ಸ್ವಲ್ಪ ಕರೆಂಟ್ ಜನ್ರೇಟ್ ಆಗುತ್ತೆ ಅಂತ. ಸೊ ಬಟ್ ಇದು ಸಕ್ಕ ಚೆನ್ನಾಗಿದೆ. ಒಳ್ಳೆ ಗ್ಲಾಸ್ ಮೇಲೆ ರಿಫ್ಲೆಕ್ಷನ್ ಎಷ್ಟು ಚೆನ್ನಾಗಿದೆ ಅಂದರೆ ಒಳ್ಳೆ ಗ್ಲಾಸ್ ಥರ ಕಾಣ್ತಾ ಇದೆ. ಸೊ ಇಲ್ಲಿ ನಡ್ಕೊಂಡು ಹೋದರೆ ಈ ಗೇಟ್ ಮೇಲೇನು ಹೋಗ್ಬೋದು ಅಂತ. ನೀವು ನೋಡಿ ಸಕ್ಕ ಚೆನ್ನಾಗಿದೆ ಇದು. ಯೂಶ್ವಲಿ ಬಿಡಲ್ಲ ಅಂತ ಇಲ್ಲಿ ಬರೋಕ್ಕೆ, ಬಟ್ ಅದೇ ಇಲ್ಲೇ ಅವರು ಲೋಕಲ್ ಒಬ್ಬರು ಪರಿಚಯ ಆದರು. ಸೊ ಅವ್ರ ಹತ್ರ ಹೇಳಿ ಪರ್ಮಿಷನ್ ತಗೊಂಡು ಅವ್ರಿಗೆ ಫೋನ್ ಮಾಡಿ ಹೇಳಿದರು. ಸೊ ಹಾಗೆ ಬಂದಿರೋದಿಲ್ಲ. ಯೂಶ್ವಲಿ ಇದಕ್ಕೆ ಪರ್ಮಿಷನ್ ಇಲ್ಲ. ಸೊ ಅದಕ್ಕೆ ನಾನು ಲೊಕೇಶನ್ ಬೇರೆ ಹಾಕಕ್ಕೆ ಹೋಗಲ್ಲ. ಎನಿವೆ ನಾನು ಇವಾಗ ವಾಪಸ್ ಹೆಬ್ರಿಗೆ ಹೋಗೋದು. ಆಲ್ಮೋಸ್ಟ್ 1 ಗಂಟೆ ಆಯಿತು. ಅಲ್ಲೇ ಹೋಗಿ ಊಟ ಮಾಡಿ ಮತ್ತು ಸ್ವಲ್ಪ ಕೆಲಸ ಇದೆ. ಸೊ ಅದು ಮಾಡೋಣ. Nice. ಭಯಂಕರ ಪ್ಲೇಸಸ್ ಪೂರ ತಿಕ್ಕಂಡೆ ಅವು ಈ ಕೊಡ್ತೀನ ಸೂಪರ್ ಇತ್ತು ಸೈಕ್ ಇತ್ತು. ಅವಲ್ಲ ಒಂಜಿ ಮಿಸ್ ಆಪನೇಟ್ ಇತ್ತು ಅಲ್ಪ ಒಂಜಿ ವ್ಯೂ ಪಾಯಿಂಟ್ ಬಕ್ಕ ಒಂಜಿ ಜೋಕುಲು ತಿಕ್ಕಿರ 20 ಜನ ಹಾಕಲು ಫುಲ್ಲು. ರೈಲ್ಸ್ ಆದಮೇಲೆ ಮೀನೂಟ, ಮೀನೂಟ, ಬಿರಿಯಾನಿ ಸಾಯಿಗೆ. ನೈಸ್. ಸೊ ಇಲ್ಲೆಲ್ಲ ಯಾವುದೋ ಟೆಂಪಲ್ ಇದರಲ್ಲೆಲ್ಲ ಇದೆ ಅಂತ ಹೇಳಿದರು. ಇದೆಲ್ಲ ಹಳೇ ಇದಿತ್ತು, ಇವಾಗ ಅದೇ ಹಾಳಾಗ್ತಿದೆ. ಇವರೆಲ್ಲ ಬಂದು ಕುಡ್ದು, ಎಲ್ಲ ಕಡೆ ಒಂದೇ ಸ್ಟೋರಿ, ಬಂದು ಕುಡ್ದು ಹಾಳು ಮಾಡೋದು, ಪ್ಲಾಸ್ಟಿಕ್ ಎಲ್ಲ ಬಿಸಾಡಿ. ಬಟ್ ಪರವಾಗಿಲ್ಲ, ಇದು ಸದ್ಯಕ್ಕೆ ಇಟ್ಸ್ ನೈಸ್, ಚೆನ್ನಾಗಿದೆ. ನಾವು ಸಂಜೆದು ಸನ್ಸೆಟ್ ಅಂತೇಳಿ ಬಂದಿರೋದು, ಒಟ್ಟು ಸನ್ಸೆಟ್ ಇಲ್ಲ, ಜೋರು ಮಳೆ ಇದೆ. ಸೊ ಎನಿವೆ ಇಲ್ಲಿಗೆ ನಮ್ಮ ವಿಡಿಯೋ ಎಂಡ್ ಆಗುತ್ತೆ, ಈ ಎಪಿಸೋಡು. ನಾನು ಇದರ ಮೋಸ್ಟ್ಲಿ ಇವತ್ತಿದ್ದು ಎಕ್ಸ್ಪ್ಲೋರೇಷನ್ ಎಲ್ಲ ನೋಡಿರ್ತೀರ, ಚೆನ್ನಾಗಿತ್ತು. ಸೊ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ನಾವು ಇಲ್ಲಿಂದ ಹೊರಡ್ತೀವಿ. ಸಕ್ಕ ಚೆನ್ನಾಗಿದೆ. ಎಂಡಿಂಗ್ ಸ್ವಲ್ಪ ಫುಲ್ಲು ಕಲ್ಲು ಮೇಲೆ ಬಂದು ಒಂದು ಅದು ಆ್ಯಕ್ಚುಲಿ ಬರೋ ಥರ ಇಲ್ಲ, ಬಟ್ ನಾವು ಸ್ವಲ್ಪ ಕಷ್ಟಪಟ್ಟು ಈಗ ಬಂದ್ವಿ ಮೇಲ್ಗಡೆ. ಬಟ್ ನೈಸ್. ಈಗ ಹೆಸರೇನು ಅಮರ ಕಲ್ಲು ಅಂತ ಏನೋ ಹೇಳ್ತಾರೆ ಅಂತ. ಚೆನ್ನಾಗಿದೆ. ನೈಸ್. ಇವರೊಬ್ಬರು ಬಂದರು ನಮ್ಮ ಹತ್ರ ಮಾತಾಡ್ಸೋಕ್ಕೆ.